Hello, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತು ನಾವು ಜಯನಗರ ಬಂದಿದ್ದೀವಿ. ಜಯನಗರ ಬಸ್ ಸ್ಟಾಪ್ ಮೇಲೆ ಇರುವಂತ ಪಾರ್ಕಿಂಗ್ ಏರಿಯಾದಲ್ಲಿ ಕಾರ್ ಪಾರ್ಕ್ ಮಾಡ್ಬಿಟ್ಟು ಅವರೇ ಬೇಳೆಗೆ ಹೋಗೋಣ ಅಂತ. ಏನೇ ಅವರೇ ಬೇಳೆ ಅಲ್ಲ, ಅವರೇ ಕಾಳು ಮೇಳ ಅದು. ಅಯ್ಯೋ, ಅವರೇ ಬೇಳೆ, ಅವರೇ ಕಾಳು ಮೇಳ. ಒಂದ್ 2-3 ವಿಡಿಯೋಗಳು ನೋಡಿದ್ವಿ, ಸ್ವಲ್ಪ ಚೆನ್ನಾಗಿತ್ತು. ನಾವು ಒಂದು ವಿಸಿಟ್ ಹಾಕೊಂಡು ಬರೋಣ, ನಮಗೂ ಇನ್ನೇನು ಮಾಡೋ ಕೆಲಸ, ಅದೇ ಕೆಲಸ ಅಲ್ವಾ, ಕಂಟೆಂಟ್ ಮಾಡೋದೇ ಕೆಲಸ ಅಲ್ವಾ, ಸರಿ ಹೋಗಿ ಬರೋಣ ಅಂದ್ಬಿಟ್ಟು ಬಂದಿದ್ದೀವಿ. ಒಂಚೂರು ಹಂಗೆ ಕಾಫಿ ಕುಡ್ಕೊಂಡು, ಕಾಫಿ ಕುಡ್ದಿಲ್ಲ ಅಂದ್ರೆ ನನಗಂತೂ ಕಾಲು ಕೈ ಆಡಲ್ಲ, ನಂಗಂತೂ ನಿದ್ದೆ ಬರ್ತಾ ಇದೆ. ಅದಕ್ಕೆ ನೀನ್ ಕಾಫಿ ಕುಡಿ, ನಾನು ಕಾಫಿ ಕುಡಿತೀನಿ. ಬಾವಣ, ಇದೊಂದು ಲಗೇಜ್ ಆಗೋಯ್ತು ಗುರು ನನಗೆ. ಮದುವೆ ಆದ್ಮೇಲೆ ಈ ಕಡೆ ಕೊಡೋದು ನಾನು ಇಟ್ಕೋತೀನಿ, ಇವಳು ಮೊಬೈಲ್ನ ತಗೊಂಡು ನಾನು ನನ್ನ ಜೇಬಲ್ಲಿ ಇಟ್ಕೋಬೇಕು. ಒಳ್ಳೆ ಕತೆ. ಖಾಲಿ ಕೈಯಲ್ಲಿ ಇರೋಕೆ ಇಷ್ಟ. ಇನ್ನೊಂದ್ಸರಿ ಹೇಳು. ಖಾಲಿ ಕೈಯಲ್ಲಿ ಇರೋಕೆ ಇಷ್ಟ. ಇವನ್ ವಾಲೆಟ್ ಕೂಡ ಕ್ಯಾರಿ ಮಾಡಲ್ಲ. ATM ಕಾರ್ಡ್, ಗಂಡನ ATM ಕಾರ್ಡ್ ಜೊತೆಲಿ ಇದ್ದಾಗ ಅದೆಲ್ಲ. ಅಯ್ಯೋ ದೇವ್ರೆ, ನೋಡಿದ್ರ ATM ಕಾರ್ಡ್ ಆಗೋಗ್ಬಿಟ್ಟೆ ನಾನು. ಏನ್ ಮಾಡಕ್ ಆಗಲ್ಲ, ಮಾಡಲೇಬೇಕು ಎಲ್ಲಾನು ಅಲ್ವಾ. ಮದುವೆ ಜೀವನದಲ್ಲಿ ಅಯ್ಯೋ ಎಲ್ಲ ಪೂಸಿ ಹೊಡೆಯೋದು ಹಿಂಗೆ. ನಾವು 4th ಬ್ಲಾಕ್ ಬಂದಾಗೆಲ್ಲ ಈ ಹೋಟ್ಲಿಗೆ ಬರೋದು, ಕಾಫಿ ಕುಡಿಯೋದು, ಇಲ್ಲಿಂದ ಹೋಗೋದು, ಪುನಃ ಇಲ್ಲಿಗೆ ಬರೋದು, ಕಾಫಿ ಕುಡಿಯೋದು, ಮೇಲೆ ಹೋಗೋದು, ಕಾರ್ ಎತ್ಕೊಳ್ಳೋದು, ಹೋಗೋದು. ಇಲ್ಲಿ ನೋಡಿ ಏನೋ ನೋಡ್ತಾವಳೆ, ಚೆನ್ನಾಗಿ ಹಾಕಿದಾರಲ್ಲ ಇಲ್ಲಿ. ಇದು ಚಿಕ್ಕದಿದೆ, ಪರ್ಪಲ್ ಫ್ಲವರ್, ವೈಟ್ ಫ್ಲವರ್. ಇದು ತೋರ್ಸಿನ ಪರ್ಪಲ್. ಏನೋ ಹೇಳ್ತಿದ್ದೆ. ಏನ್ ಗೊತ್ತಾ, ನೀನು ಹೇಳ್ತಾ ಇದ್ದೆ ನಂದು ಯಾವ ವಿಡಿಯೋ ಜಾಸ್ತಿ ಓಡಲ್ಲ ಅಂತ. ಸೊ ಹೈಲೈಟ್ ಅಲ್ಲಿ ಹಾಕಿದ್ದೀನಿ, ಮಿಲಿಯನ್ ಓಡಲ್ಲ ಅಲ್ಲ, ರೀಸೆಂಟ್ ಡೇಸಲ್ಲಿ ಇರ್ಲಿಲ್ವಲ್ಲ, ಅದಕ್ಕೆ ಹೇಳಿದ್ದು ನಾನು. ಇವಳು ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ರೀಸೆಂಟ್ ಡೇಸಲ್ಲಿ ಒಂದು ಸ್ವಲ್ಪ ವಿಡಿಯೋ ಮಾಡೋದು ಬಿಟ್ಟಿದ್ದು, ವ್ಯೂಸ್ ಕಡಿಮೆ ಆಗಿತ್ತು. ಫ್ಯಾಗೆಡ್ ಫಾಲೋವರ್ಸ್ ರಿಮೂವ್ ಮಾಡಿದ್ಮೇಲೆ ಆಗಿರೋ ಅದು ಯಾರು ಮಾಡ್ಬಿಡ್ರಪ್ಪ, ದಯವಿಟ್ಟು ಯಾರು ಮಾಡಬೇಡಿ, ತುಂಬ ವರಸ್ಟ್ ಅದು. ನೀವು ಒಳ್ಳೆ ಕಂಟೆಂಟ್ ಕೊಡ್ತಾ ಇದ್ರೆ, ಕನ್ಸಿಸ್ಟೆಂಟ್ ಇಟ್ಕೊಂಡಿದ್ರೆ ಮತ್ತೆ ಫಾಲೋವರ್ಸು ಲೈಕ್ಸ್ ಎಲ್ಲ ಬರ್ತದೆ. ಫ್ಲಾಗ್ಡ್ ಫಾಲೋವರ್ಸ್ ತೆಗೆದುಬಿಟ್ರಂತೂ ಹೋಯ್ತು, ಅಕೌಂಟೇ ಹೋಯ್ತು ಅಂತ. ಉತ್ಸಾಹಕ್ಕೆ ಡಿಲೀಟ್ ಮಾಡಿದ್ಮೇಲೆ ಒಂದೇ ವಿಡಿಯೋ ಓಡುತ್ತೆ, ಅದಾದ್ಮೇಲೆ ಮತ್ತೆ ಓಡೋದೆಲ್ಲ. ದಯವಿಟ್ಟು ಯಾರು ರಿಮೂವ್ ಮಾಡಿ. 3952 ಸರ್. ಅವರೇ ಬೇಳೆ ಅಲ್ಲೋಡಲ್ಲಿ, ಅವರೇ ಬೇಳೆ ಕಣೆ, ಅವರೇ ಕಾಳಲ್ಲ. ನಾನು ಕರೆಕ್ಟಾಗಿ ಹೇಳಿದ್ದೀನಿ, ನೀನೇ ರಾಂಗು. ಅವರೇ ಬೇಳೆ ಮೇಳ. ಓಕೆನಾ, ಬಂದಿದ್ದೀವಿ. ಫುಲ್ಲು ರಶ್ ಇದೆ ಅಂತ ಕೇಳ್ಪಟ್ಟಿದ್ದೀವಿ, ನೋಡೋಣ. ಪಾರ್ಕಿಂಗ್ ಜಾಗ ನೋಡಿ ಎಷ್ಟೊಂದಿತ್ತು. ನಾವು ಯಾಮಾರಿದ್ವಿ. ನಾನು ಜಯನಗರಲ್ಲಿರೋ 7th ಬ್ಲಾಕಲ್ಲಿ ಇದೆಯಲ್ಲ ನ್ಯಾಷನಲ್ ಕಾಲೇಜು, ಅದು ಅಂತ ಅಂದ್ಕೊಂಡು ಅಲ್ಲಿಗೆ ಹೋಗಿ ಟೈಮ್ ವೇಸ್ಟ್ ಆಗಿ ಮತ್ತೆ ಕಾರ್ ಪಾರ್ಕಿಂಗ್ ಮಾಡಿರೋ ಜಾಗಕ್ಕೆ ಮತ್ತೆ ನಡ್ಕೊಂಡು ಹೋಗ್ಬೇಕು, ಒಂದು ಅರ್ಧ ಕಿಲೋಮೀಟರ್ ಅಂದ್ಬಿಟ್ಟು ಅಲ್ಲಿಂದ ಡೈರೆಕ್ಟ್ ಆಟೋ ಮಾಡ್ಕೊಂಡು ಈಗ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಗ್ರೌಂಡಿಗೆ ಬಂದಿದ್ದೀವಿ. ಬಾ. ಕೊನೆಗೂ ನಾವು ಪ್ಲಾನ್ ಮಾಡ್ಕೊಂಡಿರೋ ಪ್ಲೇಸಿಗೆ ಬಂದ್ವಿ. ಅವರೇ ಕಾಳು ಮೇಳ ಅಲ್ಲ, ಅವರೇ ಬೇಳೆ ಮೇಳ. ಅಲ್ಲಿದೆ ನೋಡಿ ಮೇಲ್ಗಡೆ, ಅವರೇ ಬೇಳೆ ಮೇಳ. ನಾನು ಇವಳ ಮಾತು ಕೇಳ್ಕೊಂಡು ಅವರೇ ಕಾಳು ರೆಡಿ. ಗುರುಜಿ ನಮಸ್ತೆ ಮಾಡಿ ವೆಲ್ಕಮ್ ಮಾಡಿ. ಥ್ಯಾಂಕ್ ಯು. ಎಷ್ಟು ದಿವಸ ಇರುತ್ತೆ ಇದು? ಎಷ್ಟು ದಿವಸ ಇರುತ್ತೆ ಇದೆಲ್ಲ? 4 ಗಂಟೆ ಹೇಳಿದೆ. 4th? ಥ್ಯಾಂಕ್ ಯು. ಹೇಳ್ಕೊಚ್ರ. ಈಗ ನಾವು ಜಿಮ್ ಸ್ಟಾರ್ಟ್ ಮಾಡಿದ್ದೀವಿ, ಡಯಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಹಂಗಾಗಿ ನಾವಿಲ್ಲಿ ಜಾಸ್ತಿ ತಿನ್ನೋಕ್ಕೆಲ್ಲ ಆಗಲ್ಲ. ಸಿಂಪಲ್ ಆಗಿ ಟೇಸ್ಟ್ ಮಾತ್ರ ನೋಡೋಕ್ಕೆ 1-2 ತಿಂದ್ಬಿಟ್ಟು ಏನೇನಿದೆ ಅಂತ ತೋರಿಸ್ಬಿಟ್ಟು ಹೋಗ್ಬಿಡೋಣ. ಸ್ವೀಟ್ ಕೂಡ ಇದೆ ಇಲ್ಲಿ, ಅವರೇ ಇಂದ ಸ್ವೀಟ್ ಮಾಡಿರೋ ಸ್ವೀಟ್ಗಳು ಎಲ್ಲ ನೋಡ್ತಿರೋರು. ಇದಕ್ಕಿಂತ ಮುಂಚೆ ಇಲ್ಲಿ ಬಂದು ಟೇಸ್ಟ್ ಮಾಡಿದ್ರೆ ಯಾವ ಫುಡ್ ಇಷ್ಟ ಆಗಿತ್ತು ಅಂತ ಕಮೆಂಟ್ ಮಾಡಿ. ಇದೇನೇ ಬಂದಿರಲಿಲ್ಲ ನನಗಿದು, ಯಪ್ಪ. ಇಲ್ಲಿ ಬೇರೆ ಬೇರೆ ಬಟ್ಟೆಗಳದ್ದು ಶಾಪಿಂಗ್ ಎಲ್ಲ ನಡೀತಾ ಇದೆ. ಇಲ್ಲೇ ಇಟ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಜನಗಳು ಬರ್ತಾರಲ್ವಾ, ಇದೆಲ್ಲ ಬಂದ್ಬಿಟ್ಟು ಬಟ್ಟೆಗಳ ಶಾಪಿಂಗು, ಅದು ಇದು. ಮತ್ತೆ ಮೂವಿ ಪ್ರಮೋಷನ್ ಬ್ಯಾನರ್ಗಳು ಕೂಡ ಹಾಕಿದ್ದಾರೆ ಇಲ್ಲಿ. ಹೌದಾ? ಅಲ್ಲಿ ನೋಡಿದೋ ನೀವು? ಅಲ್ಲಿ ಇತ್ತಲ್ಲ ಯಾವುದೋ ಹೊಸ ಮೂವಿ, ಅಲ್ಲಿ ಬ್ಯಾನರ್ ಹಾಕಿದ್ರು. ನಾವು ಅವರೆಕಾಳು, ಅವರೇ ಬೇಳೆ ಪಕೋಡ ಮತ್ತು ಜಿಲೇಬಿ ತಿನ್ಬೇಕಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಇಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀವಿ. ಆ ಜಿಲೇಬಿ ಗ್ರೀನ್ ಕಲರ್ ನೋಡಕ್ಕೆ ಏನೋ ಒಂದು ಖುಷಿ, ಮಜಾ ಇದೆಲ್ಲ. ನೋಡಕ್ಕೆ ಎಷ್ಟು ಮಜಾ ಅಂದ್ರೆ ತಿನ್ನಕ್ಕೆ ಅದೇ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದೆ. ಏನು ಗ್ರೀನ್ ಇದೆಲ್ಲ, ರುಚಿ ಹೆಂಗಿರ್ಬೇಡ ಅನ್ಸುತ್ತೆ. ಬಿಕಾಸ್ ಯೂಶಲಿ ಆರೆಂಜ್ ಯೆಲ್ಲೋ ಕಲರ್ ತಿಂದಿದ್ವಿ, ಅದಕ್ಕೋಸ್ಕರ ಕ್ಯೂಬಲ್ಲಿ ಬಿಸಿಲು ಕಾಯಿಸ್ಕೊಂಡು ಅವರೆಕಾಳು ಜಿಲೇಬಿ ತಿನ್ನಕ್ಕೆಲ್ಲ ನಂಬರ್ 1. ಅಯ್ಯೋ ನನ್ನ ಗಂಡ ಬಿಸಿಲಲ್ಲಿ ಸುಟ್ಟೋಗ್ತಾ ಇದ್ದಾನೆ. ಅದಕ್ಕೆ
ನೋಡ ಹುಡುಗರು ನೋಡಿ ಹೆಂಗಾಡ್ತಾರೆ ಜೊತೆ. ಅಯ್ಯಯ್ಯೋ 150 ರೂಪೀಸ್ ಮತ್ತು ಕೆಳಗಡೆ 50 ಮತ್ತು 50 ಮೇಲ್ಗಡೆ 150 ಬಂದ್ಬಿಟ್ಟು ಮಿಕ್ಸರ್ ಯಾವುದು ಮೈಸೂರು ಪಾಕು ಮತ್ತು ಚಿಕ್ಕಿ ಅವರೇ ಬೆಳೆದು. ಕೆಳಗಡೆ ಬಂದ್ಬಿಟ್ಟು ಒಂದು ಪಕೋಡ ಒಂದು ಜಿಲೇಬಿ. ಸೊ ಇಷ್ಟಿದೆ ನಾವು ತೊಗೊಂಡಿರೋದು ಇಷ್ಟು. ಇವರೆಲ್ಲ ಇಲ್ಲಿ ಏನು ಮಾಡ್ತಿದ್ದಾರೆ, ಇಲ್ಲೇ ಹಾಕ್ಕೊಂಡಿದ್ದಾರೆ. ಇಲ್ಲಿ ಒಂದು ಕೌಂಟ್ರಲ್ಲಿ ಸೇಲ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಇಲ್ಲೇ ಕೂತ್ಕೊಂಡು ಅದನ್ನು ರೆಡಿನೂ ಮಾಡ್ತಾಯಿದ್ದಾರೆ ನೋಡಿ. ಇಲ್ಲೇ ರೆಡಿ ಮಾಡಿ ಇಲ್ಲೇ ಸೇಲ್ ಮಾಡೋದು. ಇಲ್ಲಿ ಕೌಂಟರ್ ಕ್ಯೂ ನೋಡಿದ್ರೆ ಇಷ್ಟು ಉದ್ದ ಇದೆ. ಎಲ್ಲ ಕೌಂಟ್ರಲ್ಲೂ ಕ್ಯೂ ಹಿಂಗೆ ಇದೆ. ಅಲ್ಲೆಲ್ಲ ಇದೆ ನೋಡಿ, ಅಲ್ಲೆಲ್ಲ ಎಲ್ಲ ಕೌಂಟ್ರಲ್ಲೂ ಕ್ಯೂ ಇದೆ. ಏನು ತೊಗೊಂಡಿದೆ ಈಗ? ಅವರೇ ಬೇಳೆ ಜಿಲೇಬಿ ಅಲ್ಲ ಇದು. ಕೈಯಲ್ಲಿರೋ ಸ್ಲಿಪ್ ಬಂದ್ಬಿಟ್ಟು ಪಕೋಡಕ್ಕೆ. ಆ್ಯಕ್ಚುಲಿ ನಾವು ಮಾಡಿದ ಮಿಸ್ಟೇಕ್ ಏನಂದರೆ ಇಲ್ಲಿ ಗುಲಾಬ್ ಜಾಮೂನ್ ಇದೆ ನೋಡಿ. ಗುಲಾಬ್ ಜಾಮೂನು ಅವಾಗ ಗೊತ್ತಾಗಿದ್ರೆ ನಾನು ನೋಡಿರಲ್ಲ ಸರಿಯಾಗಿ, ಈಗ ಗೊತ್ತಾಯಿತು. ಗೊತ್ತಾಗಿದ್ರೆ ಒಂದು ತೊಗೊಬೋದಾಗಿತ್ತು. ಈಗ ತೊಗೋಬೇಕಂದ್ರೆ ಅಲ್ಲಿದೆಯಲ್ಲ ಕ್ಯೂ, ಅಲ್ಲಿ ಹೋಗಿ ನಿಂತ್ಕೊಂಡು ಆಮೇಲೆ ಬರಬೇಕು. ಲೇಟ್ ಆಗುತ್ತೆ, ಬೇಡ ನೋಡಿ. ಎಲ್ಲ ಆಗ್ತಿಲ್ಲ ಹೇಳು ಹೆಂಗಿದೆ ಹೇಳೆ. ನಂಗೆ ಸಾಕು, ನೀನು ತಿನ್ನು. ಹೌದಾ? ಅವರೇ ಬೇಳೆಯಿಂದ ಅವರೇ ಕಾಳ ಅವರೇ ಬೇಳೆ ತಗೊಳ್ಳಿ. ಇಲ್ಲ ಇಲ್ಲ ಆ್ಯಕ್ಚುಲಿ ಇವ್ರು ಏನು ಮಾಡಿದ್ದಾರೆ, ಅವರೇ ಬೇಳೆ ಪಕೋಡ ಅಂದ್ಬಿಟ್ಟು ಇಲ್ಲಿ ಸೆಂಟ್ರಲ್ಲಿ ನೋಡಿ ಇಲ್ಲೊಂದು ಅವರೇ ಕಾಳು ಬರೋ ಥರ ಮಾಡಿದ್ದಾರೆ ಇದನ್ನು. ಓಕೆ, ಬಟ್ ನೈಸ್ ಟೇಸ್ಟ್. ಓಕೆ, ಚೆನ್ನಾಗಿದೆ. ಸೆಂಟ್ರಲ್ಲಿ ತಿಂತ ಈ ಅವರೆಕಾಳುಗಳು ನಿಮಗೆ ಬಾಯಿಗೆ ಸಿಗುತ್ತೆ. ಆ ಟೇಸ್ಟ್ನ ನೀವು ಎಂಜಾಯ್ ಮಾಡ್ಬೋದು. ಗುಡ್ ಟೇಸ್ಟ್, ಗುಡ್. ಮಿಡ್ಮಿಡಲ್ ಅವರೆಕಾಳು ಬಾಯಿಗೆ ಸಿಗ್ತಾ ಇರುತ್ತೆ, ಚೆನ್ನಾಗಿದೆ. ನಾವೀಗ ಚಿಕ್ಕಿ ಮತ್ತು ಮೈಸೂರು ಪಾಕು ಪಾರ್ಸಲ್ ತೊಗೊಂಡಿದ್ದೀವಿ. ನಮ್ಮ ಅಮ್ಮನಿಗೆ ಮತ್ತು ನನ್ನ ತಂಗಿಗೆ ತೊಗೊಂಡೋಗೋಣ ಅಂತ. ಪ್ಯಾಕೇಜು ನಾರ್ಮಲ್ ಕವರ್ಗೆ ಹಾಕ್ಕೊಡ್ತಾರಲ್ಲ, ಅಟ್ಲೀಸ್ಟ್ ಪ್ಲಾಸ್ಟಿಕ್ ಬಾಕ್ಸ್ಗಾದ್ರೂ ಹಾಕ್ಕೊಟ್ಟಿದ್ರು ಅಟ್ಲೀಸ್ಟ್ ಒಂದು ಸ್ಟ್ಯಾಂಡರ್ಡ್ ಇರ್ತಾಯಿತ್ತು. ಇದು ತೀರಾ ಇದಾಗೋಯ್ತು. ಅಥವಾ ಈ ರಶ್ ನೋಡ್ಬಿಟ್ಟು ನೋಡಿ, ಇಲ್ಲಿ ಪ್ರತಿಯೊಂದು ಕೌಂಟ್ರ್ ಮುಂದೇನು ಮಿನಿಮಮ್ ನೀವು 20 ನಿಮಿಷ ನಿಂತ್ಕೊಳ್ಳೇಬೇಕು, ಅಷ್ಟು ಕ್ರೌಡ್ ಇದೆ. ಆ ಸೆಂಟ್ರಲ್ಲಿ ಈ ಥರದ್ದು ಮೂವಿ ಪ್ರಮೋಷನ್ ಕೂಡ ಮಾಡ್ತಾ ಇದ್ದಾರೆ. ಇದೆಷ್ಟು? 100 kg ತಗೋಣ. 1 kg ಹಾಕಿ. ಸ್ಯಾಂಡ್ವಿಚ್ಚು, ಅವರೇ ಬೇಳೆ ಪಪ್ಸು, ಅವರೇ ಬೇಳೆ ಖಾರ, ಬಿಸ್ಕೆಟ್ ಎಲ್ಲ ಇಟ್ಟವ್ರೆ. ಏನೇನು ಮಾಡಿದ್ದಾರೆ ಗುರು, ಅವರೇ ಬೇಳೆ ಇಟ್ಕೊಂಡಿವ್ರೆಲ್ಲ. ಬೇಕ್ರಿನೇ ತಂದಿಟ್ಬಿಟ್ಟವ್ರೆ ಇಲ್ಲಿ ಎಲ್ಲ. ನೋಡು ಆ ಪಫ್ಸ್ ಒಳಗಡೆ ಎದ್ದು ಕಾಣ್ತಾ ಇದೆ ಹಂಗೆ ಅವರೆಕಾಳು ಎಲ್ಲ ಇಣಕಿ ನೋಡ್ತಾ ಇದೆ ಆಚೆ. ಸೊ ಇದೊಂದು ಸ್ಟ್ಯಾಂಡ್ ಇಟ್ಟಿದ್ರು ಸೆಲ್ಫಿ ತಗೊಳ್ಳೋದಕ್ಕೆ, ಫೋಟೋ ತಗೊಳ್ಳೋದಕ್ಕೆ. ಅಲ್ಲೂ ಒಂದು ಫೋಟೋ ತಗೊಂಡು ಇಬ್ರು ಹೊರಟು ಇಲ್ಲಿಂದ. ಹೆಂಗಿತ್ತಪ್ಪ? ಚೆನ್ನಾಗಿತ್ತು. ಇನ್ನೊಂದು 4-5 ಐಟಮ್ ತಿನ್ಬೋದಾಗಿತ್ತು. ನಮ್ಮ ಗಂಡಂಗೆ ಟ್ಯಾಕ್ಸ್ ಹಾಕ್ಬಿಟ್ಟು ತುಂಬಾ ಕ್ಯೂ ಇದೆ. ಅಲ್ಲಿ ಏನ್ ಮಾರ್ತಾ ಇದಾರಂತಾನು ನೋಡಕ್ ಆಗ್ತಿಲ್ಲ, ಅಷ್ಟು ಜನ ಇದ್ದಾರೆ. ಸಿಕ್ಕಾಪಟ್ಟೆ ಬಿಸಿ ಇದೆ. ಬರಂಗಿದ್ರೆ ಇವತ್ತು ಐ ಥಿಂಕ್ 1, 2, 3, 4ನೇ ತಾರೀಕುವರೆಗೂ ಮಾತ್ರ ಅವೈಲೇಬಲ್ ಇರುತ್ತೆ. ಬನ್ನಿ, ಒಳ್ಳೊಳ್ಳೆ ಫುಡ್ಗಳಿದೆ, ಒಳ್ಳೊಳ್ಳೆ ಟೇಸ್ಟ್, ಹೊಸ ಟೇಸ್ಟ್ನ ನೀವು ಟೇಸ್ಟ್ ಮಾಡ್ಬೋದು. ಬನ್ನಿ, ಟೈಮ್ ಮಾಡ್ಕೊಂಡು ಬನ್ನಿ, ಎಂಜಾಯ್ ಮಾಡಿ. ಸೊ ಫೈನಲಿ ಇಬ್ರು ಎಲ್ಲ ಇಲ್ಲಿ ಸುತ್ತಾಡಿ ಮುಗಿಸ್ಕೊಂಡು ಐಸ್ ಕ್ರೀಮ್ ತೋರಿಸಿಂಗೆ ಅರ್ಧ ಖಾಲಿ ಮೇಡಮ್ ಅವರು ಏನೋ ಟ್ಯಾಕ್ಸ್ ಹಾಕಕ್ಕೆ ಟ್ರೈ ಮಾಡಿದ್ರು. ನಾವು ಅದೇ ಥರ ಪ್ರಯತ್ನ ಪಟ್ಟು ಕೂಸಿ ಹೊಡೆದು ಕರ್ಕೊಂಬಂದಿದ್ದಾಯ್ತು ಅಲ್ಲ. ಮಾತಾಡಲೇ ಏನು ಅವರೇ ಬೇಳೆ ಮೇಡಮ್ ಮುಗಿಸ್ಕೊಂಡು ಆಚೆ ಬಂದ್ವಿ. ಆಚೆ ಬಂದ್ರು ನಮ್ಮ ಮೇಡಮ್ ಬಿಡ್ತಾ ಇಲ್ಲ. ಇದೇನೋ ಕಡಲೆ ಬೀಜ ತೊಗೋಬೇಕು, ಸಾರಿ ಕಡಲೆಕಾಯಿ ತೊಗೋಬೇಕು. ಎಷ್ಟು ಖರ್ಚು ಮಾಡ್ತೀವೋ ಅಷ್ಟೇ ನಿಮ್ಗೆ ದುಡಿಮೆನೂ ಆಗುತ್ತೆ. ಹಂಗಾದ್ರೂ ಓಕೆ, ನಡ್ಕೋ ಆಯಿತು. ಸ್ವಲ್ಪ ಒಂದು ಇದಿದೆ ಗೊತ್ತಾ ಕ್ಲಿಪ್ಪು, ಅಸೆಂಬ್ಲಿಗೆ ಒಂದು ಕ್ಲಿಪ್. ಅದು ನಮ್ಮ ಮೇಲೆ ಸ್ವಲ್ಪ ಕರುಣೆ ಇರಲಿ.
ನಮ್ಮ ಮೇಲೆ ಸ್ವಲ್ಪ ಕರುಣೆ, ಅವ್ರು ಇನ್ನೊಬ್ರು ಇದೆ ಕರುಣೆ ಇದೆ, ಹಂಗೆ ನಮ್ಮ ಮೇಲೆ ಸ್ವಲ್ಪ ಕರುಣೆ ಇರಲಿ, ನೋಡಿಕೊಂಡು ತಗೋ. ಒಂದೇ ಒಂದು ಐಟಮ್ ಬಂದ್ಬಿಟ್ಟು ಇಷ್ಟು ಹಾಕೋಳೆ ಟ್ಯಾಕ್ಸು, ಎಷ್ಟಾಗುತ್ತೋ ಗೊತ್ತಿಲ್ಲ. ಟ್ಯಾಕ್ಸ್ ಆಫೀಸರ್ ತಗೊಳ್ಳಲ್ವಂತೆ. ಆ ಡಸ್ಟ್ಬಿನ್ ತೊಗೊಂಡಿದ್ದೀವಿ ಮನೆಗೆ, ಎಲ್ಲ ಅದ್ರೊಳಗಡೆ ತುಂಬ್ತೀನಿ ಅಂತ ಅವಳೆ. ಅದಾಗಲ್ಲ ಅಂತ ನಾನು. ಯಾಕೆಂದ್ರೆ ನನ್ನ ಗಂಡಂದು 20 ರೂಪಾಯಿ ಸೇವ್ ಆಗಲಿ. ಹಾಂ ನನ್ನ ಗಂಡಂದು 20 ರೂಪಾಯಿ ಸೇವ್ ಆಗಲಿ. 2,000 ಟ್ಯಾಕ್ಸ್ ಹಾಕ್ಬಿಟ್ಟು 20 ರೂಪಾಯಿ ಸೇವ್ ಮಾಡೋಕ್ಕೆ ನೀನೇ ಬೇಕಾ? ನಡಿ, ನೀನೇ ಪೇ ಮಾಡ್ಬಿಡು. ಓ, ಅಲ್ಲೊಂದಷ್ಟಿದೆ ಆಲ್ರೆಡಿ, ಜೊತೆಗೆ ಇದನ್ನು ಆ್ಯಡ್ ಮಾಡ್ಬೇಕಾ? ಹಾಕು. ಆನ್ಗೋಯಿಂಗ್ ಆಫ್ಟರ್ ಮ್ಯಾರೇಜ್ ಥಿಂಗ್ಸ್ ಮಾಡೋಕ್ಕೆ ಕೆಲಸ ಇಲ್ಲ. ಇವಾಗ ಅದು ತಗೋಬೇಕು ಇದು ತಗೋಬೇಕು ಅಂತ ತಗೊಳ್ಳೋದೇ ಆಯಿತು. ಹಾಂ, ಓಕೆ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಮತ್ತೆ ಅಂತ ಹೇಳ್ತಾ ಬಾಯ್ ಹೇಳು. ಬಾಯ್ ಎಲ್ರಿಗೂ. ಹಾಂ, ಬಾಯ್.